1971 ಜನಗಣತಿ ಆಧಾರವಾಗಿ 10 ಲಕ್ಷಕ್ಕೆ ಒಬ್ಬ MP ಇರ್ತಿದ್ರು. ಈಗ 142 ಕೋಟಿಗೆ 10 ಲಕ್ಷಕ್ಕೆ ಒಂದು MP, 10 ಲಕ್ಷ ಜನಸಂಖ್ಯೆಗೆ ಒಂದು MP ಪ್ರತಿನಿಧಿಸಿದರೆ 1420 MP ಸೀಟುಗಳು ಬೇಕಾಗುತ್ತವೆ. ಏಕೆಂದರೆ 1971 ಜನಗಣತಿ ಪ್ರಕಾರ 54.8 ಕೋಟಿ ಅಥವಾ 55 ಕೋಟಿ ಹಿಡಿದರೆ 10 ಲಕ್ಷಕ್ಕೆ ಒಬ್ಬ MP ಅಂದರೆ 543 MP ಸೀಟುಗಳು ಪ್ರತಿನಿಧಿಸುತ್ತಿದ್ದವು. ಹಾಗಾಗಿ 2024-2026 ಅಂದಾಜು ಪ್ರಕಾರ 142 ಕೋಟಿ ಜನಸಂಖ್ಯೆ ಹಿಡಿದರೂ ಹಿಂದಿನ ಪ್ರಕಾರ 10 ಲಕ್ಷ ಜನಸಂಖ್ಯೆಗೆ ಅನುಗುಣವಾಗಿ ಒಬ್ಬ ಸಂಸದ ಪ್ರತಿನಿಧಿಸುವ ಜನಸಂಖ್ಯೆ ಮೊದಲಿನ ಆಧಾರದ ಪ್ರಕಾರ ಅಂದರೆ 1971 ಜನಗಣತಿ ಆಧಾರದ ಪ್ರಕಾರ 10 ಲಕ್ಷಕ್ಕೆ ಒಬ್ಬ ಸಂಸದ ಪ್ರತಿನಿಧಿಸಿದರೆ 1420 ಸಂಸದ ಸ್ಥಾನಗಳು ಬೇಕಾಗುತ್ತವೆ. ಇದು ಭಾರತದ ಇತಿಹಾಸಕ್ಕೆ ಅವಶ್ಯಕವಾಗಿರುತ್ತದೆ. ಮೊದಲು ಅಷ್ಟೊಂದು ಅಭಿವೃದ್ಧಿ ಇರುತ್ತಿದ್ದಿಲ್ಲ. ಈಗ ಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಬೇಕಾದರೆ 10 ಲಕ್ಷ ಜನಸಂಖ್ಯೆಗೂ ಒಬ್ಬ ಸಂಸದ ಪ್ರತಿನಿಧಿಸುವುದು ಬೇಡ. 8 ಲಕ್ಷಕ್ಕೆ ಪ್ರತಿನಿಧಿಸಿದರೆ 1600 ಸಂಸದರು ಪ್ರತಿನಿಧಿಸುವ ಕ್ಷೇತ್ರಗಳಾಗುತ್ತವೆ. ಅದಕ್ಕಾಗಿ 1600 ಸಂಸದರು ಪ್ರತಿನಿಧಿಸುವ ಕ್ಷೇತ್ರಗಳಾದರೆ ಅಭಿವೃದ್ಧಿಗೂ ಅನುಕೂಲವಾಗುತ್ತದೆ ಎಂದು ನನ್ನ ಅನಿಸಿಕೆ ಆಗಿರುತ್ತದೆ.